ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಆಗ್ತಾಯಿದೆ. ಮನೆ ಪೂರ್ತಿ ಎಲ್ಲ ಹಾಕಿದ್ದೀನಿ ಸಾಮಾನುಗಳನ್ನೆಲ್ಲ. ಸೊ ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಲಂಚ್ಗೆ ಅಂತೇಳಿ ಸಿಹಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಸಿಹಿ ಮುದ್ದೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಮೆಂತ್ಯ ಮುದ್ದೆ ಅಂತ ಕೂಡ ಹೇಳ್ತಾರೆ. ಬೆಲ್ಲದಲ್ಲಿ ಮಾಡೋದು. 1 ಗ್ಲಾಸ್ ನೀರಿಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿ ಮತ್ತು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿ ಮಾಡ್ಕೋತಾರೆ. ಇದನ್ನು ಮೆಂತ್ಯ ಹಿಟ್ಟು ಅಂತ ಕೂಡ ಸಪ್ರೇಟಾಗಿ ಬಿಡಿಸ್ತಾರೆ. ಸೊ ಮೆಂತ್ಯ ಹಿಟ್ಟಿಲ್ಲ ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ. ಸ್ವೀಟ್ ಹಲ್ವಾ ಥರ ಟೇಸ್ಟ್ ಇರುತ್ತೆ. ಇದನ್ನು ತಿನ್ನೋದ್ರಿಂದ ತುಂಬ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಚೆನ್ನಾಗಿರುತ್ತೆ. ಸೊಂಟಕ್ಕೆ ತುಂಬ ಒಳ್ಳೆಯದು, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಚೆನ್ನಾಗಿರುತ್ತೆ. ನನ್ನ ಮಗಳು ಇವತ್ತು ಮೆಂತ್ಯ ಮುದ್ದೆ ತಿನ್ನಬೇಕು ಅಂದಿದ್ದರಿಂದ ಸೊ ಮಾಡಿಕೊಟ್ಟಿದ್ದೆ. ಚೆನ್ನಾಗಾಗಿತ್ತು. ಈ ಥರ ಕಂಪ್ಲೀಟಾಗಿ ತುಂಬ ಬೇಗನೆ ಆಗಿಬಿಡುತ್ತೆ. ನಾವು ಹೇಗೆ ಮುದ್ದೆ ಮಾಡ್ಕೋತೀವಲ್ಲ ಸೇಮ್ ಅದೇ ಥರ ಪ್ರೊಸೀಜರು. ನೀರು ಹಾಕಿ ಬೆಲ್ಲ ಹಾಕಿ ಕರಗಿದ ಮೇಲೆ ಒಂದು ಕುದಿ ಬಂದ ತಕ್ಷಣ ಗೋಧಿ ಹಿಟ್ಟಾಗಿ ಮುದ್ದೆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡು ತುಪ್ಪದ ಜೊತೆ ಬಿಸಿ ಬಿಸಿಯಾಗಿ ತಿನ್ನಬೇಕು. ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ರೌಂಡ್ ಹೊರಗೆ ಹೋಗಿ ಬರೋಣ ಅಂತ ಹಾಗೆ ಅಂತೀವಿ. ಅಮ್ಮ ಮನೆಗೆ ಹೋಗೋಣ ಅಂತ ಹೋದ್ವಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅಮ್ಮ ಮಿಕ್ಸ್ಚರ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಅಮ್ಮನಿಗೆ ಬಾಯ್ ಹೇಳಿಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋದ್ವಿ. ನೋಡೋಣ ಏನಾದರೂ ಆಫರ್ಸ್ ಇದ್ದರೆ ಶಾಪ್ ಮಾಡೋಣ ಅಂತ ವಿಶಾಲ್ ಮಾರ್ಟ್ಗೆ ಹೋದ್ವಿ. ಅಂಥ ಆಫರ್ಸ್ ಏನಿರಲಿಲ್ಲ. ಕಲೆಕ್ಷನ್ಸ್ ಕೂಡ ಎಲ್ಲ ತುಂಬ ಕಡಿಮೆ ಆಗಿತ್ತು. ಸಂಡೇ ಆಗಿದ್ದರಿಂದ ರಶ್ ಕೂಡ ಇತ್ತು. ತುಂಬ ಟೈಮ್ ಕೂಡ ಹಿಡಿತು ನಮಗೆ ಶಾಪ್ ಮಾಡೋದಕ್ಕೆ. ಮಕ್ಕಳನ್ನೇನಾದರೂ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ನಾವು ಶಾಪಿಂಗ್ ಮಾಡೋದಕ್ಕಿಂತ ಅವ್ರಿಗೆ ನೀರು ಕೊಡು ತಿಂಡಿ ಕೊಡು ಅಂತಲೇ ನಮ್ಮ ತಲೆ ಎಲ್ಲ ತಿಂದಾಕ್ಬಿಡ್ತಾರೆ. ಸೊ ಹಂಗೆ ಗ್ಯಾಪಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಹೆಣ್ಮಕ್ಳಿಗೆ ಎಷ್ಟೇ ಇದ್ದರೂ ಕೂಡ ಈ ಮಾರ್ಟ್ಗಳಿಗೆಲ್ಲ ಹೋಗ್ಬಿಟ್ರೆ ಗ್ರಾಸರಿ ಸೆಕ್ಷನ್ ಮತ್ತು ಈ ಒಂದು ಪ್ಲಾಸ್ಟಿಕ್ ಸೆಕ್ಷನ್ಸ್ ಏನಿರುತ್ತಲ್ಲ, ಕಿಚನ್ ಡೆಕೋರ್ ಐಟಮ್ಸು ತುಂಬ ಬೇಗ ಕಣ್ಸೆಳೆಯುತ್ತೆ ಆ ಕಡೆ. ನಾನು ಕೂಡ ಏನಾದರೂ ಆಫರ್ ಇದ್ದರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ನೋಡಿದೆ. ನನಗಿಲ್ಲಿ ಏನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಒಂದೇ ಒಂದು ಸ್ಟ್ರೈನರ್ ಬೇಕಾಗಿತ್ತು ಸ್ಟೀಲ್ದು, ಅದೊಂದು ತಗೊಂಡೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಹೊಟ್ಟೆ ಹಸಿವಾಗಿತ್ತು. ಪಾವ್ ಭಾಜಿ ಮಾಡಿದೆ ಬಿಸಿ ಬಿಸಿಯಾಗಿ. ಸೊ ಎಲ್ಲರಿಗೂ ಸರ್ವ್ ಮಾಡಿಕೊಟ್ಟು ನಾನು ಕೂತ್ಕೊಂಡು ತಿಂದು ನಂತರ ಈ ಹುಣಸೆಹಣ್ಣು ಹುಳಿ ಸಿಕ್ತಿತ್ತು ಗೊತ್ತಾ, ನಾವೆಲ್ಲ ಚೈಲ್ಡ್ಹುಡ್ಡಲ್ಲಿ 50 ಪೈಸಾಗೆ 2 ತಗೋತಾ ಇದ್ವಿ. ಅದೇ ನನ್ನ ಮಗಳು ತೊಗೊಬಂದು ಕೊಟ್ಟಳು. ಅದನ್ನು ತಿಂದ್ಕೊಂಡು ಅದಾದಮೇಲೆ ಒಂದು ನೈಟ್ ರೌಂಡ್ ಹೋಗಿದ್ದು ಬರೋಣ ಅಂತ ಹೋಗಿದ್ವಿ. ಇಷ್ಟ ಆಗಿತ್ತು ನನ್ನ ಪುಟ್ಟ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.